ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಿಶೆಲ್ಸ್ 50ನೇ ಸ್ವಾತಂತ್ರ್ಯ ದಿನದಲ್ಲಿ ಭಾರತೀಯ ಸೇನೆ, ಅಸ್ಸಾಂ ರೆಜಿಮೆಂಟ್ ನೌಕಾಪಡೆಯಿಂದ ಪಥಸಂಚಲನ, ಎದ್ದು ನಿಂತು ಗೌರವ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ರಕ್ಷಣಾ ಉತ್ಪಾದನೆ ಕ್ಲಸ್ಟರ್, ದೇಶಾದ್ಯಂತ 7 ಕ್ಲಸ್ಟರ್ ಸ್ಥಾಪನೆಗೆ ಕೇಂದ್ರ ಚಿಂತನೆ, ಮೇಕ್ ಇನ್ ಇಂಡಿಯಾಗೆ ಉತ್ತೇಜನ. ಬೆಂಗಳೂರು ಸುತ್ತ ಚತುಷ್ಪಥ ರೈಲು ಮಾರ್ಗ, ಚನ್ನಪಟ್ಟಣದ ಯಲೆಕೇರಿಯಲ್ಲಿ ಮೇಲ್ಸೇತುವೆ ಉದ್ಘಾಟಿಸಿದ ಸಚಿವ ಸೋಮಣ್ಣ. ಮಂಜೂರಾದ ಜಾಗ ಖಾಲಿ ಬಿಟ್ಟರೆ ಕ್ರಮ, ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ. ಎವಿಸಿ ವಾಲಿಬಾಲ್, ಭಾರತಕ್ಕೆ ಚೊಚ್ಚಲ ಕಂಚು, ಐತಿಹಾಸಿಕ ಸಾಧನೆಗೈದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದಿನಿಂದ ಮತಪಟ್ಟಿಯ ಶುದ್ಧೀಕರಣ, ಹೊಸಬರ ಸೇರ್ಪಡೆ, ಅರ್ಹ ಮತದಾರರ ಗುರುತಿಸುವಿಕೆ ಚುರುಕು, ಮನೆ ಬಾಗಿಲಿಗೆ ಬರಲಿದ್ದಾರೆ ಬಿಎಲ್ಎಗಳು. ಫುಟ್ಪಾತ್ ತೆರವಿಗೆ ನಗರದಲ್ಲಿ ನಾಳೆಯಿಂದ ಕಾರ್ಯಾಚರಣೆ ಶುರು, ಸಮಗ್ರ ಯೋಜನೆ ರೂಪಿಸಿ ಒತ್ತುವರಿ ತೆರವು ಮಾಡಿ ಸಚಿವ ಕೃಷ್ಣ ಬೈರೇಗೌಡ. ಖಾಲಿ ನಿವೇಶನ ಪಾರ್ಕಿಂಗ್ಗೆ ಬಳಸಿದರೆ 35 ವರ್ಷ ತೆರಿಗೆ ಇಲ್ಲ, ಹೊಸ ಪಾರ್ಕಿಂಗ್ ನೀತಿಯನ್ನು ಸಿದ್ಧಪಡಿಸುತ್ತಿರುವ ಜಿಬಿಎ. 7ರಿಂದ 9ನೇ ಕ್ಲಾಸ್ಗೆ ಭಾರತೀಯ ಭಾಷೆ ಕಡ್ಡಾಯ, ಸಿಬಿಎಸ್ಇ ತ್ರಿಭಾಷಾ ನೀತಿ ಮಾರ್ಗಸೂಚಿ ಪ್ರಕಟ, 10ನೇ ತರಗತಿ ಬ್ಯಾಚ್ಗೆ ಹೊಸ ಭಾಷಾ ನೀತಿ ಇಲ್ಲ. ಭಾರತ ಮಹಿಳಾ ತಂಡಕ್ಕೆ ಒಲಿಂಪಿಕ್ಸ್ ಅವಕಾಶ, ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಿಂದ ಹೊರಬಿದ್ದಿದ್ದರೂ 2028ರ ಒಲಿಂಪಿಕ್ಸ್ಗೆ ಪ್ರವೇಶ.